ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಗುರುರಾಜ್. ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ರೆಡ್ಮಿ 6 ಮೊಬೈಲ್ನ ಒಂದು ಅನ್ಬಾಕ್ಸಿಂಗು. ಈ ಮೊಬೈಲು ಭಾಳ ದಿನದ ಮುಂಚೆನೇ ರಿಲೀಸ್ ಆಗಿದೆ, ಬಟ್ ಈಗ ಇದರ ರೇಟ್ ಅನ್ನೋದು ಕೇವಲ 6500 to 7000 rupees ಒಳಗಡೆ ಇದೆ. ಆ್ಯಕ್ಚುಲಿ ಇದು ರೇಟ್ ಬಂದು 10500 ಇದೆ. ಸೊ ನಾನೀಗ ಈ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಆ ಬಜೆಟ್ ಒಳಗಡೆ ಈ ಮೊಬೈಲ್ನ ಪರ್ಚೇಸ್ ಮಾಡಬೇಕಂತ ಇದ್ದರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಇದರ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಅನ್ನೋದು ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ಈ ಮೊಬೈಲ್ನ ಪರ್ಚೇಸ್ ಮಾಡಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದಾಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈಗ ನಾವು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ನಾನು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ನೋಡಿ, ಇದು ಓಪನ್ ಮಾಡಿದ ನಂತರ ಫಸ್ಟ್ ನಮಗೆ ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಅಂತ MIನ ಲೋಗೋ ಅನ್ನೋದು ಕಾಣುತ್ತೆ. ಕೆಳಗಡೆ ರೆಡ್ಮಿ 6 ಅಂತ ಇದೆ. ಇಲ್ಲಿ ನಮಗೆ 4 ಕಲರಲ್ಲಿ ಇದು ಅವೈಲೇಬಲ್ ಇದೆ ಅಂತ ತೋರಿಸಿದೆ. ಸೊ ಇನ್ನು ಲೆಫ್ಟ್ ಸೈಡ್ ನೋಡೋದಾದರೆ ರೆಡ್ಮಿ 6 ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಮೇಲೆ ಏನು ಎಕ್ಸ್ಟ್ರಾ ಮೆನ್ಷನ್ ಅನ್ನೋದು ಮಾಡಿಲ್ಲ. ಇನ್ನು ನಮಗೆ ಬ್ಯಾಕ್ ಸೈಡ್ ನೋಡೋದಾದರೆ ಅದರದ್ದೊಂದು ಫೀಚರ್ಸ್ ಅನ್ನೋದು ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿರ್ತಾರೆ. ಸೊ ಒಂದು 12 ಮೆಗಾ ಪಿಕ್ಸೆಲ್ ಇರುತ್ತೆ, ಒಂದು 5 ಮೆಗಾ ಪಿಕ್ಸೆಲ್ಲು. ಆ 5 ಮೆಗಾ ಪಿಕ್ಸೆಲ್ ನಮಗೆ ಪೋರ್ಟ್ರೇಟ್ ಶಾಟ್ಸ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಅದು ಡೆಪ್ ಸೆನ್ಸರ್ ಸಹ ಆಗಿರುತ್ತೆ. ಇನ್ನು ನಮಗೆ ಆಕ್ಟಾಕೋರ್ ಪ್ರೊಸೆಸರ್ ಅಂತ ಬರುತ್ತೆ, Helio P22 ಅಂತ. ಅದು 12nm ಟೆಕ್ನಾಲಜಿಯಲ್ಲಿರುತ್ತೆ. ಇನ್ನು ಸ್ಕ್ರೀನ್ ನೋಡೋದಾದರೆ 5.45 ಇಂಚು HD ಡಿಸ್ಪ್ಲೇ ಇರುತ್ತೆ. ಸೊ 18:9 ರೇಷಿಯೋದಲ್ಲಿ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಅನ್ನೋದು ಬರುತ್ತೆ. ಅದರ ಜೊತೆಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿರ್ತಾರೆ, ಅದು ಸಹ ಅಲ್ಟ್ರಾ ಫಾಸ್ಟ್ ಅನ್ಲಾಕಿಂಗ್ ಅಂತ ಹೇಳ್ತಿದ್ದಾರೆ. ಈ ಮೊಬೈಲು ರೋಸ್ ಗೋಲ್ಡ್ ಕಲರ್ ಆಗಿರುತ್ತೆ. 3GB ರ್ಯಾಮು ಮತ್ತು 64GB ಮೆಮೊರಿ ಅನ್ನೋದು ಇದರಲ್ಲಿರುತ್ತೆ. ಇನ್ನು ನಮಗೆ ಕೆಳಗಡೆ ನೋಡಿದ್ದಾದರೆ ನಮಗೆ ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಮೇಲ್ಗಡೆ ನೋಡೋದಾದರೆ ಇದರ MRP ಬಂದು ಆ್ಯಕ್ಚುಲಾಗಿ 10,499 rupees ಇರುತ್ತೆ, ಬಟ್ ನಾನೀಗ ಇದನ್ನು 6,500 ತೊಗೊಂಡಿದ್ದೀನಿ. ಈಗ ನಾವು ರೆಡ್ಮಿ 6 ಬಾಕ್ಸ್ನ ಓಪನ್ ಮಾಡೋಣ. ಸೊ ಬಾಕ್ಸ್ನ ಓಪನ್ ಮಾಡಿದ ನಂತರ ನಮಗೆ ಮೊಬೈಲ್ ಯಾವ ರೀತಿ ಇದೆ ಮತ್ತು ಅದರ ಫಸ್ಟ್ ಇಂಪ್ರೆಷನ್ ಏನು ಮತ್ತು ಅದರಲ್ಲಿ ಏನು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ನ ಫೀಚರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ನಂತರ ನಮಗೆ ರೆಡ್ಮಿ 6 ಅಂತ ಈ ರೀತಿ ಮೊಬೈಲ್ ಅನ್ನೋದು ಕಾಣ್ತಿದೆ. ಸೊ ಅದ್ರ ಮೇಲೆ ಸಹ ನಮಗೆ ಕ್ಲೀನಾಗಿ ಒಂದು ಸ್ಟಿಕ್ಕರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನು ಫೀಚರ್ಸ್ ಇದೆ ಅಂತ. ಸೊ ಅದನ್ನು ಆಮೇಲೆ ನೋಡೋಣ. ಅದಾದ ನಂತರ ನಮಗೆ ಸಿಗೋದು ಒಂದು ಪೇಪರ್ ವರ್ಕು. ಇದರಲ್ಲಿ ನಿಮಗೆ ವಾರಂಟಿ ಕಾರ್ಡು ಮತ್ತು ಯಾವ ರೀತಿ ಮೊಬೈಲ್ನ ಯೂಸ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ಸಹ ಸೇಫಾಗಿ ಎತ್ತಿಟ್ಕೊಳ್ಳಿ. ಅದಾದ ನಂತರ ನಮಗೆ ಟ್ರಾವೆಲ್ ಅಡಾಪ್ಟರ್ ಅನ್ನೋದು ಕೊಟ್ಟಿರ್ತಾರೆ. ಸೊ ನೋಡಿ, ಈ ಟ್ರಾವೆಲ್ ಅಡಾಪ್ಟರ್ ನಮಗೆ 5 volts ಮತ್ತು 1 amp ಸಿಗುತ್ತೆ. ಇದು ಫಾಸ್ಟ್ ಚಾರ್ಜರ್ ಅಲ್ಲ, ಇದು ಸ್ಲೋ ಚಾರ್ಜರಲ್ಲೇ ಆಗುತ್ತೆ. ನಿಮಗೆ ಫಾಸ್ಟ್ ಚಾರ್ಜಿಂಗ್ ಬೇಕಂದರೆ ಇದರಲ್ಲಿ ಸಿಗೋದಿಲ್ಲ. ಇನ್ನು USB ಕೇಬಲ್ ನಮಗೆ ಮೈಕ್ರೋ USB ಸ್ಲಾಟಲ್ಲಿ ಇರುತ್ತೆ. ಸೊ ನಿಮಗೆ ಇದನ್ನು ನಾವು ಯಾವ ರೀತಿ ನಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊತೀವಿ ನಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ಗೆ, ಸೊ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಮತ್ತು ಚಾರ್ಜಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಬಾಕ್ಸ್ನ ಜೊತೆ ನಮಗೆ ಸಿಮ್ ಎಜೆಕ್ಟರ್ ಅನ್ನೋದು ಕೊಟ್ಟಿದ್ದಾರೆ. ಈಗ ನಾವು ಮೊಬೈಲನ್ನು ನೋಡೋದಾದರೆ ನಮಗೆ ಸ್ಕ್ರೀನ್ ಮೇಲೆ ಫಸ್ಟು ರೆಡ್ಮಿ 6 ಅಂತ ಕೊಟ್ಟಿದ್ದಾರೆ. 12 ಮೆಗಾ ಪಿಕ್ಸೆಲ್ ಪ್ಲಸ್ 5 ಮೆಗಾ ಪಿಕ್ಸೆಲ್ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ಪು, ಮತ್ತು ನಮಗೆ ಪ್ರೊಸೆಸರ್ನ ಬಗ್ಗೆ ಕೊಟ್ಟಿದ್ದಾರೆ, ಮತ್ತು ಸ್ಕ್ರೀನ್ನ ಒಂದು ಡಿಸ್ಪ್ಲೇ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ನಮಗೆ ಓಪನ್ ಮಾಡಿದ ತಕ್ಷಣ ಕಾಣೋ ಅಂಥದ್ದು. ಇನ್ನು ಬ್ಯಾಕ್ ಸೈಡ್ ನೋಡೋದಾದ್ರೆ ನಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಅನ್ನೋದು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, 12 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ಇರುತ್ತೆ, 5 ಮೆಗಾ ಪಿಕ್ಸೆಲ್ ಒಂದಿರುತ್ತೆ. ಫ್ಲ್ಯಾಶ್ ಕೊಟ್ಟಿದ್ದಾರೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಕೆಳಗಡೆ ನೋಡಿದ್ದಾದರೆ ಸ್ಪೀಕರ್ಸ್ ಇದೆ ಮತ್ತು MIನ ಲೋಗೋ ಸಹ ಇಲ್ಲಿದೆ. ಇನ್ನು ಮೊಬೈಲ್ನ ರೈಟ್ ಸೈಡ್ ನೋಡೋದಾದರೆ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಬಟನ್ ಇದೆ, ಪವರ್ ಆಫ್ ಆನ್ ಬಟನ್ ಇದೆ. ಮೊಬೈಲ್ನ ಬಾಟಮಲ್ಲಿ ನೋಡೋದಾದರೆ ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ, ನಾವು ಚಾರ್ಜ್ ಮಾಡೋಕ್ಕೆ ಮತ್ತು ನಮ್ಮ ಡಾಟಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಪ್ರೈಮರಿ ಮೈಕ್ ಸಹ ಇರುತ್ತೆ. ಇನ್ನು ಲೆಫ್ಟ್ ಸೈಡ್ ನಮಗೆ 2 ಸಿಮ್ ಟ್ರೈಗಳನ್ನ ಕೊಟ್ಟಿರ್ತಾರೆ. ಒಂದರಲ್ಲಿ ಸಿಮ್ಮನ್ನು, ಮತ್ತೊಂದರಲ್ಲಿ ನಾವು ಮೆಮೊರಿ ಕಾರ್ಡ್ನ ಯೂಸ್ ಮಾಡ್ಬೋದು. ನೋಡಿ, ಒಂದು ಸ್ಲಾಟಲ್ಲಿ ನಾವು ಒಂದು 4G ಸಿಮ್ಮನ್ನು ಹಾಕ್ಬೋದು. ಇನ್ನೊಂದು ಟ್ರೈಯಲ್ಲಿ ಒಂದು ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ ಸಹ ನಾವು ಯೂಸ್ ಮಾಡ್ಬೋದಾಗುತ್ತೆ. ಎರಡೂ ಸಹ ನಮಗೆ 4G ಸಪೋರ್ಟ್ ಮಾಡುತ್ತೆ. ಇನ್ನು ಮೊಬೈಲ್ನ ಮೇಲ್ಗಡೆ ನೋಡೋದಾದರೆ ನಮಗೆ 3.5mm ಜಾಕ್ ಪಿನ್ ಕೊಟ್ಟಿದ್ದಾರೆ, ಮತ್ತು ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇರುತ್ತೆ. ಸೊ ನಮಗಿಲ್ಲಿ IR ಬ್ಲಾಸ್ಟ್ ಅನ್ನೋದಿಲ್ಲ. ಇನ್ನು ಮೊಬೈಲ್ನ ಮೇಲೆ ನೋಡೋದಾದರೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ, ಇಯರ್ ಪೀಸ್ ಇದೆ, ಮತ್ತು ಪ್ರಾಕ್ಸಿಮಿಟಿ ಸೆನ್ಸರ್ ಸಹ ಇದೆ. ಇದಿಷ್ಟು ರೆಡ್ಮಿ 6 ಮೊಬೈಲ್ನ ಫಿಸಿಕಲ್ ಓರಿಯೆಂಟೇಷನ್ ಆಗಿರುತ್ತೆ. ಈಗ ಸಾಫ್ಟ್ವೇರ್ ಬಗ್ಗೆ ಏನಿದೆ ಅಂತ ನೋಡ್ತಾ ಹೋಗೋಣ. ಈಗ ನಾನು ಈ ಮೊಬೈಲ್ನ ಆನ್ ಮಾಡಿಬಿಟ್ಟು ಸೆಟಪ್ ಕಂಪ್ಲೀಟ್ ಮಾಡಿ ಮತ್ತೆ ನಿಮಗೆ ಸ್ಕ್ರೀನನ್ನು ತೋರಿಸ್ತೀನಿ. ನೋಡಿ, ಈಗ ನಾನು ಮೊಬೈಲ್ ಆನ್ ಮಾಡಿದ್ದೀನಿ. ಸೊ ಮೊಬೈಲ್ನ ಫಸ್ಟ್ ಲುಕ್ ಈ ರೀತಿ ಇರುತ್ತೆ. ಇದರಲ್ಲಿ ಟೂಲ್ಸಲ್ಲಿ ಕ್ಯಾಲ್ಕುಲೇಟ್ರು, FM ರೇಡಿಯೋ ಕೊಟ್ಟಿದ್ದಾರೆ. ಸೊ ಮತ್ತು ನಮಗೆ ಬೈ ಡಿಫಾಲ್ಟಾಗಿ ಗೂಗಲ್ ಬರೋಂಥ ಅಪ್ಲಿಕೇಶನ್ಸ್ ಇದರಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಈಗ ನಾವು ಅಬೌಟ್ ಫೋನ್ ಬಗ್ಗೆ ನೋಡ್ತಾ ಹೋಗೋಣ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇದು MIUI ರನ್ ಆಗ್ತಾ ಇರುತ್ತೆ. ಸೊ ನೋಡಿ, ನಮಗಿಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ರೆಡ್ಮಿ 6 ಅಂತ, ಮತ್ತು ಇದರ ಆಂಡ್ರಾಯ್ಡ್ ವರ್ಷನ್ ಸಹ ನಮಗೆ ORIOL ರನ್ ಆಗ್ತಾ ಇರುತ್ತೆ. ಇನ್ನು ರ್ಯಾಮ್ ನಮಗೆ 3GB ಅನ್ನೋದಿದೆ. ಇನ್ನು ಸ್ಟೋರೇಜ್ ನೋಡೋದಾದರೆ ಅವೈಲೇಬಲ್ ನಮಗೆ 55.16 ಇರುತ್ತೆ. ಉಳಿದಿರೋದು OS ಮತ್ತು ಅಪ್ಲಿಕೇಶನ್ಸ್ಗೆ ಯೂಸ್ ಆಗಿರುತ್ತೆ. ನೆಕ್ಸ್ಟು ಕ್ಯಾಮ್ರಾ ನೋಡೋದಾದರೆ ನಾವು ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಫೋಟೋ ಅನ್ನೋದು ಬೈ ಡಿಫಾಲ್ಟಾಗಿ ಓಪನ್ ಆಗುತ್ತೆ.
ನೋಡಿ ನಮಗೆ ಇಲ್ಲಿ ಇಷ್ಟು ಆಪ್ಷನ್ಸ್ ಅಂತ ಇರುತ್ತೆ. ಶಾರ್ಟ್ ವಿಡಿಯೋ, ಫೋಟೋ, ಪೋರ್ಟ್ರೇಟ್ ಅಂದರೆ ಬೊಕೆ ಶಾಟ್ಸ್ ತಗೊಳ್ಳೋಕ್ಕೆ, ಮತ್ತು ಸ್ಕ್ವೇರ್ ಅಂತ ಇರುತ್ತೆ, ಪನೋರಮಾ ಇರುತ್ತೆ, ಮತ್ತು ಮ್ಯಾನ್ಯುಯಲ್ ಮೋಡ್ ಸಹ ಇರುತ್ತೆ. ಸೊ ನಾವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ ಫೋಟೋಸ್ ತಗೋಬೋದಾಗುತ್ತೆ. ಬ್ಯಾಕ್ ಕ್ಯಾಮ್ರಾ ವೀಡಿಯೋ ಸೆಟ್ಟಿಂಗ್ಸ್ಗೆ ಹೋಗಿದ್ದೆ ಆದರೆ ನಮಗಿಲ್ಲಿ ಸ್ಲೋ ಮೋಷನ್ ವೀಡಿಯೋಗೆ ಮತ್ತು ಟೈಮ್ ಲ್ಯಾಪ್ಸ್ ವೀಡಿಯೋಗೆ ಸಹ ಆಪ್ಷನ್ ಇರುತ್ತೆ. ಮತ್ತು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದೆ ಆದರೆ ಇಮೇಜ್ ಸ್ಟೆಬಿಲೈಸೇಷನ್ ಆಪ್ಷನ್ ಸಹ ಇದೆ. ಮತ್ತು ನಮಗೆ ಫುಲ್ HD 1080 ಪಿಕ್ಸೆಲ್ವರೆಗೂ ವೀಡಿಯೋ ರೆಕಾರ್ಡ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಸೆಟ್ಟಿಂಗಲ್ಲಿ ನೋಡೋದಾದರೆ ನಾವು ಸೆಟ್ಟಿಂಗ್ಸ್ಗೆ ಹೋದ ನಂತರ ಇಲ್ಲೂ ಸಹ ನಮಗೆ ಇಮೇಜ್ ಸ್ಟೆಬಿಲೈಸೇಷನ್ ಅನ್ನೋದು ಸಿಗುತ್ತೆ. ಇಲ್ಲೂ ನಾವು ವೀಡಿಯೋನ ಫುಲ್ HD 1080 ಪಿಕ್ಸೆಲಲ್ಲಿ ರೆಕಾರ್ಡ್ ಮಾಡ್ಬೋದಾಗುತ್ತೆ. ಇನ್ನು ಫೋಟೋ ಮಾಡೋದೇ ನಾವು ಸೆಟ್ಟಿಂಗ್ ಚೆಕ್ ಮಾಡಿದ್ದೆ ಆದರೆ ನೋಡಿ ನಮಗೆ ಟೈಮರ್ ಇರುತ್ತೆ, ಟಿಲ್ಟ್ ಶಿಫ್ಟ್ ಇರುತ್ತೆ, HHD ಇರುತ್ತೆ. ಈ ಥರ ಎಲ್ಲ ಫೀಚರ್ಸ್ ಯಾವ ರೀತಿ ರೆಡ್ಮಿಲಿ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಮೊಬೈಲಲ್ಲಿ ನಮಗೆ ಬ್ಲೋಟ್ವೇರ್ಸ್ ಅನ್ನೋದು ಬೈ ಡಿಫಾಲ್ಟ್ ಇನ್ಸ್ಟಾಲ್ ಆಗಿರುತ್ತೆ, ಅಮೆಝಾನು, ಫೇಸ್ಬುಕ್ಕು, ನೆಟ್ಫ್ಲಿಕ್ಸ್ ಈ ರೀತಿ. ಸೊ ಅದನ್ನು ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಅದನ್ನು ರಿಮೂವ್ ಮಾಡ್ಬೋದಾಗುತ್ತೆ. ಇನ್ನು ಇದನ್ನು ಸೆಕ್ಯೂರಿಟಿ ಪರವಾಗಿ ಚೆಕ್ ಮಾಡೋದಾದರೆ ನೋಡಿ ಎಷ್ಟು ಬೇಗ ನಮಗೆ ಫಿಂಗರ್ ಪ್ರಿಂಟ್ ಅನ್ಲಾಕ್ ಅನ್ನೋದಾಗ್ತಾ ಇದೆ. ಸೊ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅದು ನಮ್ಗೆ ಅನ್ಲಾಕ್ ಆಗ್ತಾ ಇರುತ್ತೆ. ಇನ್ನು ಈ ಮೊಬೈಲಲ್ಲಿ ಫೇಸ್ ಅನ್ಲಾಕ್ ಸಹ ಇದೆ. ನೋಡಿ ಜಸ್ಟ್ ಲಾಕ್ ಮಾಡಿ ನನ್ನ ಮುಖ ತೋರಿಸಿದ್ರೆ ಸಾಕು ಎಷ್ಟು ಬೇಗ ಅದು ಅನ್ಲಾಕ್ ಆಗ್ತಾ ಇದೆ. ಸೊ ಈ ರೀತಿ ನಾವು ಫೇಸ್ ಲಾಕ್ನ ಸಹ ನಮ್ಮ ಮೊಬೈಲ್ಗೆ ಯೂಸ್ ಮಾಡ್ಬೋದಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರೆಡ್ಮಿ 6 ಮೊಬೈಲ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.